ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣದಲ್ಲಿದ್ದಾರೆ. ಅವರು ಇವತ್ತು ಮಾತನಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಆಗತ್ತೆ ಅಂತ ಅವರು ಹೇಳಿದ್ದಾರೆ. ಅವರ ಉಸ್ತುವಾರಿಕೆಯಲ್ಲಿ ಈ ಎಲೆಕ್ಷನ್ ನಡೆಯುತ್ತೆ. ಸಿಪಿ ಯೋಗೇಶ್ವರ್ ಒಬ್ಬ ಸೈನಿಕರ ರೀತಿ ಅವರು ಕಮಾಂಡ್ ಮಾಡ್ತಾರೆ. ಅವರು ಮಾಡಿದ ಕಮಾಂಡ್ ಅಥವಾ ಆದೇಶ ಅದರ ರೀತಿಯಲ್ಲಿ ನಾವು ಕೆಲಸ ಮಾಡೋಣ. ನಾನೇನು ರಾಜಕೀಯಕ್ಕೆ ಆಸೆ ಪಟ್ಟು ಬಂದಿಲ್ಲ, ಸೇವೆ ಅಂತ ರಾಜಕೀಯಕ್ಕೆ ಬಂದಿದ್ದೀನಿ. ಒಮ್ಮೆ ನನಗೆ ಅವಕಾಶ ಕೊಡಿ, ನಿಮ್ಮ ಸೇವೆ ಮಾಡ್ತೀನಿ ಅಂತ ಡಾಕ್ಟರ್ ಮಂಜುನಾಥ್ ಇವತ್ತು ಮಾತನಾಡಿದ್ದಾರೆ. ಜನ ಹಾಕುವಂತ ಮತಗಳು ಪ್ರಜಾಪ್ರಭುತ್ವಕ್ಕೆ ಸಲ್ಲಬೇಕು ಅಂತ ರಾಮನಗರದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿದರು. ಈಗ ಈ ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಆದರೆ ಚುನಾವಣೆಗಳು ಒಂದು ಕ್ರೀಡಾ ರಂಗ ಆಗಿರಬೇಕು, ಒಂದು ಆರೋಗ್ಯಕರ ಸ್ಪರ್ಧೆ ಆಗಿರಬೇಕು. ಅದಕ್ಕೆ ನಾನು ನನ್ನ ಕಿವಿ ಮಾತಿಗೂ ಕಿವಿಯಲ್ಲಿ ಹೇಳುವ ಮಾತಿಗೂ ಬಹಳ ವ್ಯತ್ಯಾಸ ಇದೆ. ಕಿವಿ ಮಾತು ಏನಪ್ಪಾ ಅಂದ್ರೆ, ನಿಮ್ಮ ಮತಕ್ಕೆ ಬಹಳ ಒಂದು ಅಮೂಲ್ಯವಾದ ಶಕ್ತಿ ಇದೆ, ನಾವು ಈ ಶಕ್ತಿ ಮೂಲಕ ಯುಕ್ತಿಯನ್ನ ಗೆಲ್ಲೋಣ ಅಂತ ಹೇಳ್ತೀನಿ. ಶಕ್ತಿ ಮೂಲಕ ಯುಕ್ತಿಯನ್ನ ಗೆಲ್ಲೋಣ. ಯಾಕೆಂದ್ರೆ ಇವತ್ತು ಈಗಾಗಲೇ ನಮ್ಮ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ರು, ಅವ್ರು ಇನ್ನೊಂದು ಅಡ್ಡ ಹೆಸರು ಏನಪ್ಪಾ ಅಂದ್ರೆ ಸೈನಿಕ ಅಂತ ಹೇಳ್ತೀವಿ ನಾವು. ಆ ಸೈನಿಕರ ಜವಾಬ್ದಾರಿ, ಅವರ ಉಸ್ತುವಾರಿಯಲ್ಲಿ ಕನಕಪುರದ ಚುನಾವಣೆ ಆಗುತ್ತೆ. ಸೈನಿಕರು ಆ ಕಮಾಂಡರ್ ಜೊತೆ ನೀವು ಸೈನಿಕರಂತೆ ಇರಬೇಕಾಗುತ್ತೆ. ಆತ್ಮವಿಶ್ವಾಸವೇ ಆಯುಧ, ಆತ್ಮವಿಶ್ವಾಸವೇ ಆಯುಧ. ಮತ್ತು ನಮ್ಮಲ್ಲಿ ನಾವು ನಂಬಿಕೆ, ನಾವು ಗೆದ್ದೇ ಗೆಲ್ತೀವಿ ಅನ್ನುವ ನಂಬಿಕೆ ಇದ್ರೆ ಅದೇ ಒಂದು ವಿಜಯ ಅಂತಾನೆ ಹೇಳ್ಬೇಕಾಗುತ್ತೆ. ಇವತ್ತು ನೀವು ನನಗೊಂದು ಅವಕಾಶ ಕೊಡಿ, ಯಾಕೆಂದ್ರೆ ನಾನು ರಾಜಕೀಯಕ್ಕೆ ನಾನೇನು ಆಸೆ ಪಟ್ಟು ಬಂದಿಲ್ಲ, ಅದು ಸೇವೆ ಮಾಡಲಿಕ್ಕೆ ಮಾತ್ರ ಬಂದಿದ್ದೀನಿ. ನನಗೆ ನಿಜವಾಗ್ಲೂ ಆಸೆ ಇಲ್ಲ. ಜನರ ಸೇವೆ, ನಾವು ಜನರ ನಾಡಿ ಮಿಡಿತವನ್ನು ಬಲ್ಲೆ, ಹಾಗೆ ಅವರ ಸಮಸ್ಯೆಗಳ ನಾಡಿ ಮಿಡಿತವನ್ನೂ ಬಲ್ಲೆ. ನಾವು 3 ವಿಚಾರಗಳನ್ನ ಗೆಲ್ಬೇಕಾಗುತ್ತೆ. ನಾವು 3 ವಿಚಾರಗಳು ಬಹಳ ಮುಖ್ಯ. ಒಂದನ್ನ ಗೆಲ್ಬೇಕು, ಒಂದನ್ನ ಕಳ್ಕೊಳ್ಬೇಕು, ಒಂದನ್ನ ಹಂಚಬೇಕು ಅಂತ ಹೇಳ್ತೀನಿ. ಯಾವ್ದನ್ನ ಗೆಲ್ಬೇಕು? ನಿಮ್ಮಗಳ ಹೃದಯವನ್ನ ಗೆಲ್ಬೇಕಾಗುತ್ತೆ. ಯಾವ್ದನ್ನ ಕಳ್ಕೋಬೇಕು? ದ್ವೇಷ ಮತ್ತು ಮತ್ಸರ, ಇದನ್ನ ಕಳ್ಕೋಬೇಕು. ಯಾವ್ದನ್ನ ಹಂಚಬೇಕು ಅಂದ್ರೆ ಪ್ರೀತಿಯನ್ನ ಹಂಚಬೇಕು, ಸಂತೋಷವನ್ನ ಹಂಚಬೇಕು. ಯಾವತ್ತೂ ಅಷ್ಟೇ ಹಂಚಿ ತಿನ್ಬೇಕೆ ಹೊರತು ಕಿತ್ತು ತಿನ್ಬಾರ್ದು. ಹಂಚಿ ತಿನ್ಬೇಕೆ ಹೊರತು ಕಿತ್ತು ತಿನ್ಬಾರ್ದು. ದುಡಿದು ಮೇಲ್ ಬರ್ಬೇಕೆ ಹೊರತು ತುಳಿದು ಮೇಲ್ ಬರಬಾರ್ದು. ಅಳಸಿದ್ದ ಕೊಡಬಾರ್ದು, ಆದ್ರೆ ಉಳಿಸಿದ್ದು ಕೊಡಬೇಕು. ಈ ತತ್ವದ ಸಿದ್ಧಾಂತ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.